ಸಿದ್ದರಾಮಯ್ಯ ಆದೇಶಕ್ಕೂ ಕೂಡ ಬಿಬಿಎಂಪಿ ಡೋಂಟ್ ಕೇರ್ ಅಂತ ಇದೆಯಾ? ಬಾಬುಸಾಪಾಳ್ಯದಲ್ಲಿ ಕಟ್ಟಡ ದುರಂತದ ಬಳಿಕವೂ ಕೂಡ ಬಿಬಿಎಂಪಿ ಎಚ್ಚೆತ್ತುಕೊಂಡಿಲ್ಲ. ಬಿಬಿಎಂಪಿ ವ್ಯಾಪ್ತಿಯಲ್ಲಿರುವಂಥ ಅನಧಿಕೃತ ಕಟ್ಟಡಗಳ ಪತ್ತೆಗೆ ನಿರ್ಲಕ್ಷ್ಯ ಮಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟು 2 ತಿಂಗಳಾಗಿದೆ. ಘಟನೆ ನಿಮ್ಮೆಲ್ಲರಿಗೂ ಕೂಡ ನೆನಪಿರಬಹುದು. ಬಾಬುಸಾಪಾಳ್ಯದಲ್ಲಿ 6 ಅಂತಸ್ತಿನ ಕಟ್ಟಡ ಹಾಗೆಯೇ ಉಳಿಬಿದ್ದಿತ್ತು. ಆದರೂ ಕೂಡ ಇಲ್ಲಿ ಅಂಥದ್ದನ್ನು ತಡೆಗಟ್ಟಲಿಕ್ಕೆ ಆಗಬೇಕಾದಂಥ ಕೆಲಸಗಳು ಇನ್ನೂ ಮಾಡಿಲ್ಲ. ಸರ್ವೆ ಕಾರ್ಯ ಮಾಡಬೇಕು ಅಂತ ಹೇಳಿದ್ದಾರೆ. ಸರ್ವೆ ಕಾರ್ಯ ಇನ್ನೂ ಕೂಡ ಬಿಬಿಎಂಪಿ ಮುಗಿಸಿಲ್ಲ. 1 ವಾರದಲ್ಲಿ ವರದಿಯನ್ನು ಕೇಳಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಆದರೆ ಆಮೆಗತಿಯಲ್ಲಿ ಪಾಲಿಕೆ ಕೆಲಸ ಮಾಡ್ತಾ ಇದೆ. 8 ವಲಯಗಳಲ್ಲಿ ಅಕ್ರಮ ಕಟ್ಟಡಗಳ ಸರ್ವೆ ಮಾಡಬೇಕಾಗಿತ್ತು. ಅಕ್ಟೋಬರ್ನಲ್ಲಿ ಅನಧಿಕೃತ ಕಟ್ಟಡ ಕುಸಿದು 9 ಜನ ಸಾವನ್ನಪ್ಪಿದ್ರು. ಜೊತೆಗೆ ವಲಯವಾರು ಗುರುತಿಸಲಾದಂಥ 2880 ಅಕ್ರಮ ಕಟ್ಟಡಗಳಿದ್ದಾವೆ ಅಂಥೇಳಿ ಮಾಹಿತಿ ಸಿಗ್ತಾ ಇದೆ. ಈ ಪೈಕಿ ನಕ್ಷೆ ಮಂಜೂರಾತಿ ಪಡೆದು ಯಾರು ಉಲ್ಲಂಘನೆ ಮಾಡಿದ್ದಾರೋ ಆ ಉಲ್ಲಂಘನೆ ಮಾಡಿರುವಂಥ ಕಟ್ಟಡಗಳನ್ನು ಪತ್ತೆ ಮಾಡಬೇಕಾಗಿದೆ. ಜೊತೆಗೆ ಬಿಖಾತಾ ಆಸ್ತಿಯಲ್ಲಿ ನಕ್ಷೆ ಮಂಜೂರಾತಿ ಪಡೆಯದೇ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಮಹದೇವಪುರದಲ್ಲಿ ಅತಿ ಹೆಚ್ಚು ಅಕ್ರಮ ಕಟ್ಟಡಗಳು ತಲೆ ಎತ್ತಿದ್ದಾವೆ. ಆದರೂ ಕೂಡ ಬಿಬಿಎಂಪಿ ಆಡಳಿತ ವರ್ಗ ಮಹಾನಿರ್ಲಕ್ಷ್ಯವನ್ನು ತೋರಿಸ್ತಾ ಇದೆ. ಕಟ್ಟಡದ ಮಾಲೀಕರ ಲಾಬಿಗೆ ಏನಾದ್ರು ಸೈಲೆಂಟ್ ಆದ್ರ ಅಥವಾ ಕಟ್ಟಡದ ಮಾಲೀಕರು ಕೈ ಬಿಸಿ ಮಾಡಿದ ತಕ್ಷಣ ಹೆಂಗೋ ಚಳಿಗಾಲ ಇದನ್ನು ಸರಿಪಡಿಸ್ಕೊಂಬಿಡೋಣ ಅಂತ ಹೇಳಿ ಸುಮ್ಮನಾದ್ರ ಗೊತ್ತಿಲ್ಲ. ಬಟ್ ಬಾಬುಸಾಪಾಳ್ಯದಲ್ಲಿ ಆಗಿರುವಂಥ ಘಟನೆ ಇದೆಯಲ್ಲ, ಅದು ಕೇವಲ ಅಲ್ಲಿನ ಕಟ್ಟಡದ ಮಾಲೀಕ ಅಥವಾ ಕಟ್ಟಡದ ವಿನ್ಯಾಸ ಮಾಡಿದಂಥ ಇಂಜಿನಿಯರು ಅವರನ್ನು ಮಾತ್ರ ಹೊಣೆಗಾರರನ್ನಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಕಟ್ಟಡದ ಪರವಾನಗಿ ಕೊಡದಂಥ ಅಥವಾ ಕೊಡದರೂ ಅದನ್ನು ಮಾನಿಟರ್ ಮಾಡಿದಂಥ ಅಧಿಕಾರಿಗಳಿದ್ದಾರಲ್ಲ, ಅಂಥವರ ಮೇಲೆಯೂ ಕೂಡ ಶಿಸ್ತು ಕ್ರಮ ಆಗಬೇಕಾಗುತ್ತೆ. ನೋಡಿ, ಬೆಂಗಳೂರಿನಲ್ಲಿ ಕೇವಲ ಮಹದೇವಪುರ ಅಲ್ಲ, ಬೆಂಗಳೂರಿನಲ್ಲಿ ಅನೇಕ ಕಡೆಗಳಲ್ಲಿ ಹೋಗಿ ನೀವು 8 ವಲಯಗಳಲ್ಲಿ ಹೋಗಿ 8 ವಲಯಗಳಲ್ಲಿ ಅನೇಕ ಅನಧಿಕೃತ ಕಟ್ಟಡಗಳು ಸಿಗುತ್ತೆ. ಅವರು ಕೇವಲ 2 ಫ್ಲೋರೋ 3 ಫ್ಲೋರ್ಗೋ ಲೈಸೆನ್ಸನ್ನು ತೆಗೆದುಕೊಂಡಿರ್ತಾರೆ. ಕಟ್ಟಡ ನಿರ್ಮಾಣದ ಪರವಾನಗಿಯನ್ನು ಪಡೆದುಕೊಂಡಿರ್ತಾರೆ. ಬಟ್ ಅವರು ಕಟ್ಟಡ ಕಟ್ಟೋದು ಬಹಳ ದೊಡ್ಡ ಮಟ್ಟದಲ್ಲಿ ಕಟ್ತಾರೆ. ಯಾವ ಬಿಬಿಎಂಪಿ ರೂಲ್ಸ್ಗಳು ಕೂಡ ಅಲ್ಲಿ ಅಪ್ಲೈ ಆಗೋದಿಲ್ಲ. ಜೊತೆಗೆ ಅಪ್ಲೈ ಆಗಿಲ್ಲ, ಬಿಬಿಎಂಪಿ ನಿಯಮಗಳನ್ನು ಅಲ್ಲಿ ಪಾಲಿಸಿಲ್ಲ ಅಂತ ಹೇಳಿ ಅಧಿಕಾರಿಗಳಿಗೆ ಗೊತ್ತಿದ್ದರೂ ಕೂಡ ಕಣ್ಣು ಮುಚ್ಕೊಂಡು ಕೂತಿರ್ತಾರೆ ಅಂತ ಹೇಳಿದ್ರೆ ಅವರ ಕಣ್ಣಿಗೆ ಯಾರು ಬಂದು ಬಟ್ಟೆ ಕಟ್ಟಿರ್ತಾರೆ ಅಂದರೆ ಕಟ್ಟಡದ ಮಾಲೀಕರು. ಸೊ ಹೀಗಾಗಿ ಕಂಡರೂ ಕಾಣದಂತೆ ಓಡಾಡುವಂಥ ಅಧಿಕಾರಿಗಳ ನಿರ್ಲಕ್ಷ್ಯ ಈಗಲೂ ಕೂಡ ಮುಂದುವರಿತಾ ಇದೆ. ಬಾಬುಸಾಪಾಳ್ಯದಲ್ಲಿ ಈ ಕಟ್ಟಡ ಬಿದ್ದ ನಂತರದಲ್ಲಿ ಇಂಥ ಎಷ್ಟು ಕಟ್ಟಡಗಳಿದ್ದಾವಪ್ಪ ಎಲ್ಲನೂ ಲಿಸ್ಟ್ ಮಾಡಿಕೊಡಿ ನಮಗೆ. ಇಂಥ ಅನಧಿಕೃತ ಕಟ್ಟಡಗಳು ಎಷ್ಟಿದ್ದಾವೆ, ಈ ಕಟ್ಟಡಗಳಿಂದ ಅಪಾಯ ಸಂಭವಿಸಬಾರ್ದು ಅಂತ ಹೇಳಿದ್ರೆ ಕಟ್ಟಡಗಳನ್ನು ಪತ್ತೆ ಮಾಡಿ ಲಿಸ್ಟ್ ಮಾಡಿ ಕ್ರಮಗಳನ್ನು ತೆಗೆದುಕೊಳ್ಳಿ. ಆ ಕಟ್ಟಡಗಳನ್ನು ಡೆಮಾಲಿಷ್ ಮಾಡ್ತಿರೋ, ಕಟ್ಟಡಗಳನ್ನು ಸೀಸ್ ಮಾಡ್ತಿರೋ, ಯಾವುದೇ ಕಾರಣಕ್ಕೂ ಅದನ್ನು ಮುಂದುವರಿಸದಂತ ನೋಡ್ತಿರೋ, ಮೊದಲು ನೀವು ಸರ್ವೆ ಕಾರ್ಯವನ್ನು ಪೂರ್ಣಗೊಳಿಸಿ ಅಂತ ಹೇಳಿದ್ರು ಕೂಡ ಬಿಬಿಎಂಪಿ ನಿರ್ಲಕ್ಷ್ಯ ವಹಿಸ್ತಾ ಇದೆ ಅಂತ ಹೇಳಿದ್ರೆ ಬಿಬಿಎಂಪಿ ಅನಧಿಕೃತ ಕಾರ್ಯಗಳಲ್ಲಿ ಹೇಗೆ ಕೈ ಜೋಡಿಸಿದೆ ಅನ್ನೋದು ಅರ್ಥವಾಗುತ್ತೆ.